ಬಿಎಂಟಿಸಿ ಬಸ್ಗೆ ಕಾಡಾನೆಯ ಹಿಂಡು ಅಡ್ಡ ಹಾಕಿದ ಘಟನೆ ನಡೆದಿದೆ. ಬಿಎಂಟಿಸಿ ಬಸ್ ಸುತ್ತುವರಿದು ತಳ್ಳಿದೆ ಕಾಡಾನೆ. ಕಾಡಾನೆಯ ಆರ್ಭಟಕ್ಕೆ ಪ್ರಯಾಣಿಕರು ಬೆಚ್ಚು ಬಿದ್ದಿದ್ದಾರೆ. ಕನಕಪುರ ರಸ್ತೆ ಕಗ್ಗಲೀಪುರದಲ್ಲಿ ಆನೆ ಹಿಂಡು ಪ್ರತ್ಯಕ್ಷ ಆಯಿತು. ಆನೆಗಳ ಹಿಂಡು ಕಂಡು ಪ್ರಯಾಣಿಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಕಗ್ಗಲೀಪುರ ಸಮೀಪದ ಗುಲಹಟ್ಟಿ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷ ಆಯಿತು. ನಿನ್ನೆ ಮುಂಜಾನೆ 8 ಗಂಟೆ ಸುಮಾರಿಗೆ ನಡೆದಂತಹ ಘಟನೆ. ಕಾಡಾನೆಯ ಹಿಂಡು ಬಿಎಂಟಿಸಿ ಬಸ್ಗೆ ಅಡ್ಡ ಹಾಕಿರುವಂತಹ ಘಟನೆ. ಕನಕಪುರ ಜಿಲ್ಲೆ ಕನಕಪುರ ರಸ್ತೆ ಕಗ್ಗಲೀಪುರದಲ್ಲಿ ನಡೆದಂತಹ ಘಟನೆ. ಕೆಆರ್ ಮಾರ್ಕೆಟ್ನಿಂದ ಗುಳಹಟ್ಟಿ ಕಾವರ್ ಕಡೆಗೆ ಈ ಬಸ್ ಸಂಚರಿಸ್ತಾ ಇತ್ತು. ಕನಕಪುರ ರಸ್ತೆ ಕಗ್ಗಲೀಪುರ ಸಮೀಪದ ಗುಳಹಟ್ಟಿ ಗ್ರಾಮದಲ್ಲಿ ದೃಶ್ಯಗಳು ನೋಡ್ತಾ ಇದ್ದೀವಿ. ಆನೆ ಹಿಂಡು ಪ್ರತ್ಯಕ್ಷ ಆಗಿದೆ. ಪ್ರಯಾಣಿಕರು ಒಳಗಡೆ ಇರೋರು ಕಕ್ಕಾಬಿಕ್ಕಿಯಾಗಿದ್ದಾರೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್. ಕಾಡಾನೆಗಳು ಅಂತಂದ್ರೆ ಗ್ರಾಮಗಳಲ್ಲಿ ಕಂಡು ಬರ್ತದೆ ನೋಡ್ತಾ ಇದ್ವಿ. ಆದ್ರೆ ಈಗ ಬೆಂಗಳೂರಿಗೆ ಲಗ್ಗೆ ಇಡ್ತಾ ಕಗ್ಗಲೀಪುರದ ಬಳಿ ಕಂಡು ಬಂದಂತಹ ಚಿತ್ರ. ಏನು ಮಾತಾಡ್ಬೇಡ ಸುಮ್ಮನೆ. ಅಂದಷ್ಟು ಹೋಯ್ತಾನೆ ಸುಮ್ಮನೆ, ಏನು ಮಾಡಲ್ಲ ಸುಮ್ಮನೆ. ಅಯ್ಯ ಅವ್ನ ಪಾಡ್ಗೆ ಅವನು ಹೋಯ್ತಾನೆ. ಸಾಕಿದಾನೆ ಅದು, ಇದಲ್ಲ ಕಾಡಾನೆ ಅಲ್ಲ ಅದು. ವಾಪಸ್ ಈಗ ಒಬ್ರು ಗಲಾಟೆ ಮಾಡ್ಬೇಡ. ಕೆಂಪಟ್ಟ ಕಂಡ್ರೆ ಆಗಲ್ತಂತ ಹೋಯ್ತಾ ಸುಮ್ಮನೆ, ಗಲಾಟೆ ಮಾಡ್ಬೇಡ ಸುಮ್ಮನೆ. ಹೋಗ ಯಾಕೋ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಕಗ್ಗಲೀಪುರಕ್ಕೆ ಕಾಡಾನೆ ಹಿಂಡು ಅಂತಂದ್ರೆ ನಿಜಕ್ಕೂ ಅಚ್ಚರಿಯ ವಿಚಾರ. ಈ ಹಿಂದೆ ಏನಾದರೂ ಆಗಿದಂತಹ ಸಂದರ್ಭ ಇತ್ತಾ? ಈ ಘಟನೆ ಕುರಿತಂತೆ ಏನ್ ಡೀಟೇಲ್ಸ್ ಇದೆ? ಜೊತೆಗೆ ಈಗ ಆನೆಗಳ ರವಾನೆ ಆಗಿದೆಯಾ, ಹೇಗೆ? ಖಂಡಿತ ಪ್ರತಿಮಾ, ಬಿಎಂಟಿಸಿ ಬಸ್ ಸಂಚರಿಸುವ ವೇಳೆ ಆನೆಗಳ ಹಿಂಡು ಬಸ್ನ ಸುತ್ತುವರುವಂತಹ ಘಟನೆ ಬೆಂಗಳೂರು ದಕ್ಷಿಣ ಭಾಗದ ಕಗ್ಗಲೀಪುರ ಒಂದು ಸಮೀಪದಲ್ಲಿರುವಂತಹ ಗುಳ್ಳಹಟ್ಟಿ ಸಮೀಪ ನಡೆದಿರುವಂತದ್ದು. ಅಂದ್ರೆ ನಿನ್ನೆ ಮುಂಜಾನೆ 8 ಗಂಟೆ ಸುಮಾರಿಗೆ ನಡೆದಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು. ಈ ಒಂದು ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣಿಕರು ಕೂಡ ಇದ್ರು. ಈ ಒಂದು ಬಸ್ ಚಲಿಸ್ತಾ ಇರುವಂತಹ ವೇಳೆಯೇ ಮಾರ್ಗ ಮಧ್ಯದಲ್ಲಿ ಆನೆಗಳ ಹಿಂಡು ಪ್ರತ್ಯಕ್ಷ ಆಗುತ್ತೆ. 5 ಆನೆಗಳನ್ನ ಕಂಡಂತಹ ಪ್ರಯಾಣಿಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಯಭೀತರು ಕೂಡ ಆಗ್ತಾರೆ. ಹೀಗಾಗಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಒಂದು ದೂರವಾಣಿ ಕರೆಯನ್ನು ಕೂಡ ಮಾಡ್ತಾರೆ. ಸ್ಥಳಕ್ಕೆ ಆಗಮಿಸಿದಂತಹ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸದ್ಯಕ್ಕೆ ಆನೆಗಳನ್ನ ಸಮೀಪ ಇರುವಂತಹ ಅಂದ್ರೆ ಪನ್ನೇರುಘಟ್ಟ ಒಂದು ಉದ್ಯಾನವನ ಇದೆ, ಅದಕ್ಕೆ ರವಾನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಈಗ ಆನೆ ಪ್ರತ್ಯಕ್ಷ ಆದಂತಹ ಒಂದು ಘಟನೆ ಏನ್ ಬಂತು, ಆ ಒಂದು ಸ್ಥಳದಲ್ಲಿ ಬಸ್ನ ಚಾಲಕರು ಹಾಗೂ ನಿರ್ವಾಹಕರು ಕೂಡ ಭಯಭೀತರನ್ನು ಕೂಡ ಕೊಡ್ತಾರೆ. ಅಂದ್ರೆ ಪ್ರಯಾಣಿಕರು ಕೂಡ ಏನೂ ಆಗೋದಿಲ್ಲ ಸಮಾಧಾನ ಕೂಡ ಮಾಡ್ತಾರೆ. ಸದ್ಯಕ್ಕೆ ಆನೆಗಳು ಏಕಾಏಕಿ ಪ್ರತ್ಯಕ್ಷ ಆಗಿರುವಂತದ್ದು ಸ್ಥಳೀಯರು ಕೂಡ ಒಂದ್ ರೀತಿ ಆತಂಕವನ್ನು ಕೂಡ ಸೃಷ್ಟಿ ಮಾಡಿರುವಂತದ್ದು. ಈ ಒಂದು ಬಿಎಂಟಿಸಿ ಬಸ್ ಕೆಆರ್ ಮಾರ್ಕೆಟ್ ನಿಂದ ಗುಳ್ಳಹಟ್ಟಿಯ ಒಂದು ಕಾವರ ಕಡೆಗೆ ಸಂಚಾರ ಮಾಡ್ತಾ ಇತ್ತು. ಸದ್ಯಕ್ಕೆ ಹಿಂದೆ ಪ್ರತ್ಯಕ್ಷ ಆಯಿತು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇಲ್ಲ. ಆದ್ರೆ ಈಗ ಸ್ಥಳೀಯರಲ್ಲಿ ಆತಂಕ ಕೂಡ ಹೆಚ್ಚಾಗಿರುವಂತದ್ದು. ಮತ್ತೆ ಏನಾದ್ರೂ ಬಂದ್ರೆ ಏನ್ ಮಾಡ್ಬೇಕು, ಸದ್ಯಕ್ಕೆ ಈಗ ಆನೆ ಬಂದಿದೆ, ಮತ್ತೆ ಬೇರೆ ಯಾವ್ದಾದ್ರು ಪ್ರಾಣಿ ಬಂದ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಡಿರುವಂತದ್ದು. ಸದ್ಯಕ್ಕೆ ಈಗ ಮೇಲ್ನೋಟಕ್ಕೆ ಕಂಡು ಬಂದಿರುವಂತಹ ಮಾಹಿತಿ ಪ್ರಕಾರ 5 ಆನೆಗಳ ಹಿಂಡು ಬಂದಿತ್ತು. ಅವನ್ನೆಲ್ಲವನ್ನು ಕೂಡ ಸಮೀಪದಲ್ಲೇ ಇರುವಂತಹ ಪನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ರವಾನೆ ಮಾಡುವಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಶಸ್ವಿ ಆಗಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಅನಿಲ್ ತಮ್ಮ ಮಾಹಿತಿಗೆ.